ನನ್ ಗಂಡನ್ ಕಾಪಾಡ್ಕೊಳ್ಳೋಕೆ ಇಲ್ದೇ ಇರೋ ಮಗುನ ನಾನೇ ಸೃಷ್ಟಿ ಮಾಡ್ಕೊಂಡೆ. ನನ್ ಹೊಟ್ಟೆಯಲ್ಲಿ ಮಿತ್ರ ಅವ್ರ ಪ್ರತಿರೂಪವಾಗಿ ಒಂದ್ ಜೀವ ಬೆಳೀತಿದೆ ಅಂತ ಸುಳ್ಳು ಹೇಳ್ದೆ. ಇದು ತುಂಬ ವ್ಯಾಲ್ಯೂಬಲ್ ಅಂತಾನೆ ಮತ್ತೆ ನೀನು ತಗೊಳ್ಳೋದಕ್ಕೆ ಇಲ್ಲಿಗೆ ಬಂದಿದ್ಯಾ ಅಲ್ವಾ? ಜೀವನದಲ್ಲೂ ಕೂಡ ಕೆಲವು ಬೆಲೆ ಬಾಳೋದು ನಮ್ಮಿಂದ ದೂರ ಆದರೆ ಮತ್ತೆ ಸಿಗದೆ ಹೋಗ್ಬೋದು. ಪ್ರತಿ ಸಲನೂ ದೂರ ಆಗಿದ್ದನ್ನು ಹುಡುಕಿ ಮತ್ತೆ ಮತ್ತೆ ನೀನು ಕೊಡೋರು ಸಿಗದೆ ಇರ್ಬೋದು. ಒಂದು ಸಲ ಕೈ ಜಾರು ಹೋದ್ಮೇಲೆ ಇಡೀ ಜೀವನ ಅಳೋಂಥ ಪರಿಸ್ಥಿತಿ ಬರ್ಬೋದು. ಅಂಥ ಪರಿಸ್ಥಿತಿನ ತಂದ್ಕೋಬೇಡ ಜಾನು. ಈಗ ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ನೀನು ಕಳ್ಕೊತಾ ಇರೋ ಪ್ರೀತಿ ಬಗ್ಗೆ, ನೀನ್ ಬೇಡ ಅಂತಿರೋ ಆ ಸುಂದರವಾದ ಜೀವನದ ಬಗ್ಗೆ, ನೀನ್ ದೂರ ಮಾಡ್ಕೋತಿರೋ ನಮ್ಮ ಅಮೂಲ್ಯವಾದ ಸಂಬಂಧದ ಬಗ್ಗೆ. ಅದು ದೂರ ಆಗ್ತಾ ಇದೆ ಅನ್ನೋ ಭಯ ನನಗಿಲ್ಲ, ಪಡ್ಕೋಬೇಕು ಅನ್ನೋ ಆಸೆ ಕೂಡ ನನಗಿಲ್ಲ. ದಯವಿಟ್ಟು ನನ್ನ ಹೋಗಕ್ ಬಿಡು. ನೋಡು ಜಾನು, ನೀನು ಅಮ್ಮನ ಮೇಲಿರೋ ಕೋಪಕ್ಕೋ ನನ್ನ ಫ್ಯಾಮಿಲಿ ಮೇಲಿರೋ ಅಸಹ್ಯಕ್ಕೋ ನಾನು ಬೇಡ ಅಂತಿದ್ಯಾ ಅಂತ ನನಗೆ ಗೊತ್ತಿದೆ. ಆದರೆ ಈ ಸಣ್ಣ ಕಾರಣ ನಮ್ಮ ಹಣೆ ಬರನ ಚೇಂಜ್ ಮಾಡುತ್ತೆ ಅಂದರೆ ಅದನ್ನು ಮಾತ್ರ ನಾನು ಒಪ್ಪಲ್ಲ. ಇಂಥ ಕಾರಣಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ನಾವು ಬೇರೆ ಬೇರೆ ದಾರಿಲಿ ಹೋಗೋದು ಮಾತ್ರ ನನಗಿಷ್ಟ ಇಲ್ಲ. ಅದಕ್ಕೆ ನಮ್ಮ ಪ್ರೀತಿ ವಿಷಯನ ಅತ್ತಿಗೆಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅಕ್ಕನ್ ಹೇಳ್ಬಾರ್ದು ಅಂತ ಮಾತು ತಗೊಂಡಿದ್ದೆ, ಮರ್ತೋದ್ಯಾ? ನೀನು ತಗೊಂಡಿರೋ ಮಾತಿಗೆ ನಾನು ಮಾಡಿರೋ ಆಣೆಗೆ ಅರ್ಥ ಇದ್ರೆ ಆಗ ನಾನು ಒಪ್ಕೋತಾ ಇದ್ದೆ. ಆದರೆ ಆ ಮಾತಿಗೆ ಅರ್ಥನೇ ಇಲ್ಲ. ನಿನ್ನ ಮಾತಲ್ಲಿ ಯಾವುದೇ ನ್ಯಾಯ ಇಲ್ಲ. ಅದಕ್ಕೆ ಆ ಮಾತಿಗೆ ಬೆಲೆ ಕೊಡೋದ್ರಲ್ಲೂ ಅರ್ಥ ಇಲ್ಲ.
ಆದಷ್ಟು ಬೇಗ ನಮ್ಮ ಪ್ರೀತಿ ಬಗ್ಗೆ ಅತ್ತಿಗೆಗೆ ಹೇಳೇ ಹೇಳ್ತೀನಿ. ಬಾಯ್. ಹೇ ವಿವೇಕ್, ವಿವೇಕ್ ಪ್ಲೀಸ್, ಹೇ ವಿವೇಕ್ ಪ್ಲೀಸ್, ನನ್ ಮಾತ್ ಕೇಳು, ನಿಂತ್ಕೋ ವಿವೇಕ್, ವಿವೇಕ್. ಈಗಾಗ್ಲೇ ಅಕ್ಕನ್ ಸುತ್ತ ಬೇಕಾದಷ್ಟು ಸಮಸ್ಯೆಗಳು ತನ್ನನ್ನ ಕಟ್ಟಾಕ್ತಾ ಇದೆ. ಅಕ್ಕ ಗರ್ಭವತಿ ಅಲ್ಲ ಅಂತ ನಾಳೆ ಎಲ್ರಿಗೂ ಗೊತ್ತಾದ್ರೆ ಅದರಿಂದ ಎಂಥ ಪರಿಣಾಮ ಬರುತ್ತೆ, ಅದು ಜೀವನನ ಹೇಗ್ ಬದಲಾಯಿಸತ್ತೆ ಅಂತ ಭಯ ಆಗ್ತಾ ಇದೆ. ಈ ಸಮಯದಲ್ಲಿ ವಿವೇಕ್ ಹೀಗೆ ಯಾಕೆ ನಿರ್ಧಾರಗಳು ಮಾಡ್ತಾ ಇದ್ದಾನೆ? ಅಕ್ಕನ ಮೇಲೆ ಇನ್ನೊಂದು ಭಾರನ ಯಾಕೆ ಹಾಕೋದಕ್ ನೋಡ್ತಾ ಇದ್ದಾನೆ? ಇವಾಗ ಏನ್ ಮಾಡ್ಲಿ? ಇಲ್ಲಿಟ್ಬಿಡು, ನೀನ್ ಹೋಗು. ಮನೀಷಾ, ಏನಿದೆಲ್ಲ? ಗೆಸ್ ಮಾಡಿ ನೋಡೋಣ. ಏನೋ ಬಣ್ಣದ ಹಾಗಿದೆ, ಇದೆಲ್ಲ ಯಾಕೀಗ? ಏನಾಗ್ತಾ ಇದೆ ಮನೀಷಾ? ಏನ್ ತಂದಿದ್ಯಾ? ಅಯ್ಯೋ ಆಂಟಿ, ನಾಳೆ ಹೋಳಿ ಹಬ್ಬ ಇದೆ ಅನ್ನೋ ವಿಷಯ ಯಾರಿಗೂ ನೆನಪೇ ಇಲ್ವಾ? ಓ, ನಾಳೆ ಹೋಳಿ ಅಲ್ವಾ? ಸರಿ ಹೋಯ್ತು. ಕಲರ್ಫುಲ್ ಆಗಿ ಸೆಲೆಬ್ರೇಟ್ ಮಾಡೋ ಹಬ್ಬನ್ ಕೂಡ ನೀವೆಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲೇ ಮಾಡೋ ತರ ಇದೀರಾ. ಲೈಕ್ ಕಲರ್ಫುಲ್ ಆಗಿರ್ಬೇಕು ಅಂದ್ರೆ ಈ ತರ ಕಲರ್ಫುಲ್ ಫೆಸ್ಟಿವಲ್ಸು ಮಾಡ್ಬೇಕಲ್ವಾ? ನೀನ್ ಹೇಳೋ ತನಕ ನಮ್ಗೆ ಯಾರಿಗೂ ನೆನಪೇ ಇರ್ಲಿಲ್ಲ ಮನೀಷಾ. ನಿಮ್ಗೆ ಯಾರಿಗೂ ನೆನ್ಪಿಲ್ಲ ಅಂದಿದ್ದಕ್ಕೇನೆ ನಾನ್ ನೆನ್ಪಿಗೆ ತರಿಸ್ದೆ. ನಾಳೆ ಎಲ್ರಿಗೂ ನೆನ್ಪುಳಿಯೋ ತರ ಸೆಲೆಬ್ರೇಷನ್ಸ್ ಆಗ್ಬೇಕು. ಹೌದೌದು, ಇತ್ತೀಚೆಗೆ ನಮಗೆ ಭಾರತ್ ಟೌನ್ಶಿಪ್ ಪ್ರಾಜೆಕ್ಟ್ ಕೂಡ ಬಂದಿದೆ. ಅದಕ್ಕೋಸ್ಕರ ನಾವು ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ಅದೆಲ್ಲಕ್ಕಿಂತ ದೊಡ್ಡದು ಈ ಮನೆಗೆ ವಾರಸ್ದಾರ ಬರ್ತಾನಲ್ಲ ತ್ರಿವಿಕ್ರಮ. ಅದನ್ನ ಸೆಲೆಬ್ರೇಟ್ ಮಾಡ್ತಾ ಹೋಳಿ ಹಬ್ಬ ಮಾಡೋಣ. ಜೊತೆಗೆ ಜಾನು ಕೂಡ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಎಲ್ಲರ ಜೊತೆ ಅವಳು ಕೂಡ ಹಬ್ಬ ಆಚರಿಸ್ತಾ ಇದ್ಲು. ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪ್ರತಿಯೊಬ್ರು ಸೆಲೆಬ್ರೇಟ್ ಮಾಡಿ, ಆದ್ರೆ ಯಾವತ್ತೂ ಮರಿದಿರೋ ಥರ ಮಾತ್ರ ನಾಳೆ ಸೆಲೆಬ್ರೇಷನ್ಸ್ ಇದ್ದೇ ಇರುತ್ತೆ. ಮನೀಷಾ ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿದಾಳೆ. ಅದ್ ಏನ್ ಮಾಡ್ತಿದ್ದಾಳೋ, ಯಾರನ್ನ ಮುಳುಗ್ಸೋ ಪ್ಲಾನ್ ಮಾಡ್ತಿದ್ದಾಳೋ ಅಂತ ನೋಡ್ಬೇಕು. ಮಿತ್ರ, ನಾಳೆ ಆಫೀಸ್ ಇದೆ, ಮೀಟಿಂಗ್ಸು ಇದೆ ಅಂತ ರೀಸನ್ಸ್ ಎಲ್ಲ ಹೇಳ್ಬಾರ್ದು. ನಾಳೆ ಎಲ್ರ ಜೊತೆ ನೀನ್ ಕೂಡ ಸೇರಿ ಹಬ್ಬನ ಮಾಡ್ಲೇಬೇಕು. ಶೋರ್ ಮನೀಷಾ, ನಾನು ಮನೇಲಿ ಇಲ್ಲದೆ ಇದ್ರೆ ನೀವೇ ಹಬ್ಬ ಮಾಡ್ಕೊಂಡ್ಬಿಡ್ತೀರಾ? ಮನೀಷಾ ಹೋಲಿ ಸೆಲಿಬ್ರೇಷನ್ಗೋಸ್ಕರ ಇಷ್ಟು ಸ್ಪೆಷಲ್ ಆಗಿ ಕೇರ್ ತಗೋತಿದ್ದಾಳೆ ಅಂದ್ರೆ ಅವಳ ಮನ್ಸಲ್ಲಿ ಯೋಚನೆಯಲ್ಲಿ ಇನ್ನೇನೋ ದೊಡ್ಡ ಪ್ಲಾನೇ ಇರ್ಬೇಕು. ಅದೇನು ಅಂತ ತಿಳ್ಕೋಬೇಕು. ಸರಿ ಸರಿ, ಕಲರ್ಫುಲ್ ಫೆಸ್ಟಿವಲ್ ಮಾಡೋಕೆ ಎಲ್ರೂ ನಾಳೆ ವೈಟ್ ಡ್ರೆಸ್ ಹಾಕೊಳ್ಬೇಕು. ಓಹೋ, ನಾಳೆ ಇವರೆಲ್ಲ ಸೆಲೆಬ್ರೇಷನ್ ಮೂಡಲ್ಲಿರ್ತಾರಾ? ಇವ್ರ ಸೆಲೆಬ್ರೇಷನ್ ಮೂಡ್ನೆ ಇವ್ರ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋಕ್ಕೆ ಸರಿಯಾಗಿ ಯೂಸ್ ಮಾಡ್ಕೋಬೇಕು. ಮನೀಷಾ, ಏನು ನಾಳೆ ಹೋಳಿ ಹಬ್ಬಕ್ಕೋಸ್ಕರ ಯಾವ್ದೋ ದೊಡ್ಡದಾಗಿ ವ್ಯೂಹ ಮಾಡ್ತಿರೋ ಹಾಗಿದೆ? ಯಾರಿಗೂ ಸ್ಪಾಟ್ ಕೊಡಕ್ಕೆ ಅಂತ ತುಂಬಾ ಜೋರಾಗಿ ಪ್ಲಾನ್ ಮಾಡ್ತಿದೀಯ ಅನ್ಸತ್ತೆ. ನೀವು ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ ಆಂಟಿ. ಅನ್ಕೊಂಡೆ. ಇಷ್ಟು ಶ್ರದ್ಧೆಯಿಂದ ಇಷ್ಟು ಖುಷಿಯಾಗಿ ಹೋಳಿ ಹಬ್ಬ ಮಾಡೋಣ ಅಂದಾಗ್ಲೇ ಅನಿಸ್ತು. ಹ್ಯಾಪಿಯಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ನೀನು ಪ್ರಪೋಸಲ್ ಕೊಟ್ಟಾಗ್ಲೇ ನನ್ಗೆ ನೀನೇನೋ ಪ್ರಿಪ್ರೇಷನ್ ಮಾಡ್ತಿದ್ಯಾ ಅಂತ ಅರ್ಥ ಆಯ್ತು. ಹೌದು, ಯಾರನ್ನ ಟಾರ್ಗೆಟ್ ಮಾಡಿರೋದು? ಇನ್ಯಾರಿರ್ತಾರ ಆಂಟಿ? ನಂಗಾಗ್ಲಿ ನಿಮ್ಗಾಗ್ಲಿ ಟಾರ್ಗೆಟ್ ಒಬ್ರೆ, ಅದು ಆ ಭಾಗ್ಯನೇ. ದಟ್ಸ್ ನೈಸ್. ಅದ್ ಸರಿ, ಏನ್ ಪ್ಲಾನ್? ಏನ್ ಮಾಡ್ತಿದೀಯಾ? ಹೇಗೆ ಭಾಗ್ಯನ ಟಾರ್ಗೆಟ್ ಮಾಡ್ತಿದೀಯಾ?
ನಾಳೆ ಹೋಳಿ ಹಬ್ಬ ಆಗಿದ್ರಿಂದ ಏನೇನೋ ಪ್ರೋಗ್ರಾಮ್ಸ್ ಎಲ್ಲ ನಡೆಯುತ್ತೆ. ಅದನ್ನ ಇಟ್ಕೊಂಡು ಭಾಗ್ಯ ಮನ್ಸಿಲ್ಲೋರು ನಿಜನೆಲ್ಲ ಹೊರಗಡೆ ತರೋ ಪ್ಲಾನ್ ಮಾಡ್ತಿದ್ದೀನಿ. ಅವಳ ಗರ್ಭಿಣಿ ಅನ್ನೋದು, ಅವಳ ಹೊಟ್ಟೆಯಲ್ಲಿ ಮಗು ಬೆಳೀತಿದೆ ಅನ್ನೋದ್ರ ಬಗ್ಗೆ ನಿಜಾನ ಹೊರಗಡೆ ತರ್ತೀನಿ. ಗ್ರೇಟ್. ನಿನ್ ಮುಂದಿರೋ ಯಾವ ಅವಕಾಶನೂ ನೀನು ಈಸಿಯಾಗಿ ಬಿಡಲ್ವಲ್ಲ? ಬಿಡ್ಬಾರ್ದಲ್ವಾ ಆಂಟಿ? ನನ್ ದಾರಿಗೆ ಅಡ್ಡ ಬಿದ್ದಿರೋ ಒಂದು ಬಂಡೆಕಲ್ಲು ಆ ಭಾಗ್ಯ. ಆ ಬಂಡೆಕಲ್ನ ನಾಶ ಮಾಡ್ಬೇಕು ಅಂದ್ರೆ ಏನಾದ್ರೂ ದೊಡ್ಡ ಪ್ಲಾನೇ ಮಾಡ್ಬೇಕಲ್ವಾ? ಅದಕ್ಕೆ ಸಿಕ್ಕಿರೋ ಯಾವ ಅವಕಾಶನೂ ಬಿಡದೆ ಪ್ರಯತ್ನ ಮಾಡ್ತಾನೆ ಇದೀನಿ. ಏನಾದ್ರೂ ಪ್ರಯೋಗ ಮಾಡ್ತಾನೆ ಇರ್ತೀನಿ. ಈ ಸಲ ಮಾಡೋ ಪ್ರಯೋಗ ಸರಿಯಾಗಿ ವರ್ಕ್ ಆಗತ್ತಾ? ಖಂಡಿತ ಆಗುತ್ತೆ ಆಂಟಿ. ಈ ಏಟ್ಗೆ ಭಾಗ್ಯ ಚರಿತ್ರೆ ನಂದನ್ ಕುಟುಂಬದಲ್ಲಿ ಒಂದೇ ಸಲ ರಿವರ್ಸ್ ಆಗೋಗುತ್ತೆ. ಮಿತ್ರ ದೃಷ್ಟಿಲಿ ಭಾಗ್ಯ ಅನ್ನೋ ಹೆಣ್ಣಿನ ಮೇಲೆ ಅಸಹ್ಯ ಹುಟ್ಟುತ್ತೆ. ಅದರಿಂದ ಕ್ವಿಕ್ ಆಗಿ ಭಾಗ್ಯ ಸ್ಥಾನ ಇಲ್ಲಿ ಮುಗ್ದೋಗುತ್ತೆ. ಆ ಜಾಗಕ್ಕೆ ನಾನ್ ಬರೋ ಹಾಗಾಗುತ್ತೆ. ಅಷ್ಟಕ್ಕೂ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಈಗ್ಲೇ ಹೇಳ್ಬಿಟ್ರೆ ಏನ್ ಮಜಾ ಬರುತ್ತೆ ಆಂಟಿ? ನಾಳೆ ನೀವೇ ನೋಡ್ತಿರಲ್ವಾ? ಎನಿಹೌ, ನಿನ್ ಪ್ರಯೋಗ ಸಕ್ಸಸ್ ಆಗೋಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಅಂದ್ರೆ ನಾಳೆ ನಂದನ್ ಕುಟುಂಬದವರೆಲ್ಲ ಬಣ್ಣದ ಮಧ್ಯ ಮುಳುಗಿ ತೇಲಾಡ್ತಾರೆ ಅನ್ನೋ. ಹೌದು ಮಾವ, ಹೋಳಿ ಹಬ್ಬ ಮಾಡೋದಿಕ್ಕೆ ತುಂಬಾ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ. ಅವ್ರ ಹಬ್ಬಕ್ಕೋಸ್ಕರ ಪ್ರಿಪೇರ್ ಆಗ್ತಾ ಇರ್ಲಿ. ನಾವು ಮಿತ್ರಾನಂದನ್ನ ಪ್ರಾಜೆಕ್ಟಿಂದ ಕಿತ್ತು ಬಿಸಾಕೋ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಮಾವ, ಹೇಗಾದ್ರೂ ಸರಿ ಆ ಹೋಳಿ ಹಬ್ಬನ ಅಡ್ಡ ಇಟ್ಕೊಂಡು ಆ ಮಿತ್ರಾನಂದನ ನಮ್ಮ ದಾರಿಯಿಂದ ಕಿತ್ತು ಹಾಕ್ಬೇಕು. ಅವನೊಬ್ಬ ದೂರ ಹೋದ್ರೆ ಯಾರಿಗೂ ಸಿಗದಿರೋ ಆ ಭಾರತ್ ಟೌನ್ಶಿಪ್ ಪ್ರಾಜೆಕ್ಟ್ ನಮ್ಮ ಕೈಗೆ ಬಂದು ಸೇರತ್ತೆ. ಅದೆಲ್ಲ ಕರೆಕ್ಟಾಗೇ ಇದೆ, ಆದರೆ ಹೇಗೆ ಪ್ಲ್ಯಾನ್ ಮಾಡೋದು ಅಂದ್ಕೊಂಡಿದ್ಯಾ? ಆ ಮಿತ್ರಾಗೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಮಾವ? ಹೇ ಆಕಾಶ್, ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಯೋಚನೆ ಮಾಡಬೇಕು. ಆದರೆ ಒಬ್ಬರನ್ನ ಮುಗಿಸೋ ಕೆಲಸ ಮಾಡೋಕ್ಕೆ ಅವಕಾಶಗಳು ಅದಾಗದೇ ಹುಟ್ಕೊಳ್ಳುತ್ತೆ. ಅವ್ರಂತ್ಯ ನೋಡೋ ದಾರಿಗಳು ಅದಾಗದೇ ಕಣ್ಮುಂದೆ ಕಾಣಿಸುತ್ತೆ. ಇಂಥ ವಿಚಾರದಲ್ಲಿ ಮಾತ್ರ ನೀನು ತುಂಬ ಎಕ್ಸ್ಪರ್ಟ್ ಮಾವ. ನಿನ್ನ ಹೆಜ್ಜೆನ ಫಾಲೋ ಮಾಡಿದ್ರೆ ಸಾಕು, ಲೋಕಜ್ಞಾನ ಎಲ್ಲ ಮೈಂಡಲ್ಲಿ ಲಾಕ್ ಆಗಿಬಿಡುತ್ತೆ. ಆಗಲೇ ನನ್ನ ಹಿಂದೆನೇ ನಡೀತಾ ಇದೆಯಲ್ಲೋ. ನನ್ನ ಥಾಟ್ಸ್ ನಿನಗೆ ಅರ್ಥ ಆಗುತ್ತೆ ಬಿಡು. ನನ್ನ ದಾರಿ ನಿನ್ಗೆ ಅಭ್ಯಾಸ ಆಗುತ್ತೆ. ಸರಿ, ಒಂದ್ಸಲ ಡಾಕ್ಟರ್ ಸುರೇಶಿಗೆ ಕಾಲ್ ಮಾಡು. ನಾನು ಏನು ಮಾಡೋಕ್ಕೆ ಹೊರಟಿದ್ದೀನೋ ನಿನಗೆ ಅರ್ಥ
ದೊಡ್ಡಪ್ಪ, ನನಗೆ ಮೊದಲಿಂದ ಒಂದೇ ಒಂದು ಡೌಟ್ ಇದೆ. ಏನೋ ಆ ಧರ್ಮ ಸಂಕಟ ನಿಂಗೆ? ಹೋಳಿ ಅಂತಿದ್ದ ಹಾಗೆ ಎಲ್ರೂ ಬಣ್ಣ ಹಚ್ಚಿ ಸೆಲೆಬ್ರೇಟ್ ಮಾಡ್ತಾರೆ. ಆದ್ರೆ ಹೋಳಿಲಿ ಬಣ್ಣನೇ ಯಾಕೆ ಹಚ್ತಾರೆ? ಏನೋಪ್ಪ, ನನಗೂ ಇದುವರೆಗೂ ಈ ಡೌಟ್ ಬರಲೇ ಇಲ್ವಲ್ಲ. ಸರಿ ಹೋಯ್ತು. ಮಮ್ಮಿ, ನಿಮ್ಗೇನಾದ್ರೂ ಗೊತ್ತಾ ಈ ಹೋಳಿ ಹಬ್ಬದಲ್ಲಿ ಬಣ್ಣ ಯಾಕೆ ಹಚ್ತಾರೆ? ನಂಗೇನೋ ಗೊತ್ತು, ಎಲ್ರೂ ಬಣ್ಣ ಹಾಕ್ತಾರೆ, ಅದಕ್ಕೆ ನಾನು ಬಣ್ಣ ಹಾಕ್ತೀನಿ. ನನ್ ಗೊತ್ತಿರೋ ಹೋಳಿ ಹಬ್ಬ ಅಂದ್ರೆ ಇದೆ. ಹೋಗಿ ನಿಮ್ಮನ್ನು ಕೇಳಿದ್ನಲ್ಲ. ಅದಕ್ಕೆ ಈ ಕ್ವೆಶ್ಚನ್ಗೆ ಪರ್ಫೆಕ್ಟ್ ಆನ್ಸರ್ ನೀವೇ ಹೇಳಬೇಕು. ಅಮರ ಪ್ರೇಮಿಗಳು ಅಂದ್ರೆ ರಾಧಾಕೃಷ್ಣನ್ನೇ ನಾವು ತೋರ್ಸೋದು. ಯಾಕಂದ್ರೆ ಅವ್ರದ್ದು ಅಷ್ಟು ಅಪರೂಪದ ಪ್ರೀತಿ. ಆ ಅಪರೂಪದ ಪ್ರೀತಿ ಪ್ರತೀಕ ಅಂತ ಈ ಹೋಲಿ ಹಬ್ಬನ ಆಚರಿಸೋದು. ಅಂದವಾಗಿರೋ ಬಣ್ಣದ ಥರಾನೇ ಆ ಅದ್ಭುತವಾದ ಪ್ರೀತಿ ಅಂತ ತೋರ್ಸೋಕೆ ಹೀಗೆ ಬಣ್ಣ ಹಚ್ಕೊಂಡು ಸಂಭ್ರಮ ಪಡೋದು. ವಾವ್, ಸೂಪರ್ ಆಗಿ ಹೇಳಿದ್ರಿ ಅದಕ್ಕೆ. ಮಾಮ್, ಕೇಳಿಸ್ಕೊಂಡ್ರಾ? ನಾನು ಕೇಳ್ತಿದ್ದಾಗೆ ಟಕ್ ಅಂತ ಹೇಳ್ಬಿಟ್ರು. ಏನೋಪ್ಪ ವಿವೇಕ್, ನನಗಂತೂ ನಮ್ಮನೆಗೆ ಪುಟ್ಟ ಪುಟ್ಟ ಹೆಜ್ಜೆ ಇಡೋ ಕಂದ ಬರ್ತಿದಾನಲ್ಲ. ಅವನ್ ಬರೋ ನೆನ್ಪಿಗೆನೆ ನಾವೆಲ್ಲ ಈ ಹಬ್ಬ ಮಾಡ್ತಿದೀವಿ ಅನ್ಸ್ತಿದೆ. ರಾಹುಗೆ ಕೇತು ಜೊತೆಯಾದ ಹಾಗೆ ನಿನ್ನ ಸೊಸೆ ಜಾತಕದ ಪ್ರಭಾವ ಜೊತೆಗೆ ಅವಳ ಹೊಟ್ಟೆಯಲ್ಲಿರೋ ಜಾತಕ ಕೂಡ ಜೊತೆಯಾಗಿದೆ. ಆ ಎರಡು ಜಾತಕಗಳು ಎರಡು ವಿಷಸರ್ಪಗಳ ಹಾಗೆ ಮಿತ್ರ ಪ್ರಾಣವನ್ನ ನುಂಗೋದಿಕ್ಕೆ ಸಿದ್ಧ ಆಗಿದೆ. ಅರವಿಂದ, ಏನಾಯ್ತು? ಯಾಕೆ ಹೀಗಿದ್ಯಾ? ಏನೂ ಇಲ್ಲ ರೀ. ನೋಡು ಅರವಿಂದ, ಇವತ್ತು ಎಲ್ಲರೂ ಸಂಭ್ರಮದಿಂದ ನಡೆಸಬೇಕಾದಂಥ ದಿನ. ಇಂಥ ಸಮಯದಲ್ಲಿ ನೀನೇನೋ ಕಳ್ಕೊಂಡಿರೋ ಥರ ಇದ್ರೆ ಹೇಗಿರುತ್ತೆ ಹೇಳು? ಹಾಗೇನೂ ಇಲ್ಲ ರೀ, ನಾನು ಆರಾಮಾಗೇ ಇದ್ದೀನಿ. ಹಾಗಿದ್ಮೇಲೆ ನೀನು ಕೂಡ ನಮ್ಮ ಜೊತೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ಅದನ್ನ ಬಿಟ್ಟು ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದಂಗೆ ಹೀಗೆ ಡಲ್ ಆಗಿರಬಾರ್ದು. ಸರಿ. ಅತ್ತೆ, ಪೂಜೆ ಶುರು ಮಾಡಿ. ಅಷ್ಟಕ್ಕೂ ನಾವು ಹೋಲಿ ಹಬ್ಬ ಮಾಡಬೇಕು ಅಂದ್ರೆ ಮೊದಲು ಯಾರಿಗಾದ್ರೂ ಬಣ್ಣ ಹಾಕ್ಬೇಕಲ್ವಾ? ಮೊದಲು ಯಾರು ಹಾಕ್ತಾರೆ? ಅಂಕಲ್ ಅಂಕಲ್, ಆ ಚಾನ್ಸ್ ನನಗೆ ಕೊಡಿ ಪ್ಲೀಸ್. ನಾನೇ ಫಸ್ಟ್ ಮಿತ್ರಾಗ್ ಬಣ್ಣ ಹಚ್ಬೇಕು. ಅದಾದ್ಮೇಲೆ ಹೋಳಿ ಸ್ಟಾರ್ಟ್ ಮಾಡೋಣ. ನಿನಗೆ ಯಾರು ಬೇಡ ಅಂತಾರೆ ಮನೀಷಾ? ನೀನೇ ಫಸ್ಟ್ ಹಚ್ಚು. ಥ್ಯಾಂಕ್ಸ್ ಆಂಟಿ. ಭಾಗ್ಯ,